ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಹಜರತ್ ಸೈಯದ್ ಅಮೀರುದ್ದೀನ್ ಸಾಹಬ್ ಉರಾಸಿ ಶರೀಫ್ ಕಾರ್ಯಕ್ರಮದಲ್ಲಿ ಶಾಸಕ ಬಲ್ದಳೆ ಭಾಗಿ. ಶರಣ ಧರ್ಮದ ವಿರುದ್ಧ ಹುಚ್ಚರ ಹಾಗೆ ಮಾತನಾಡುವುದನ್ನು ನಾವು ಖಂಡಿಸುತ್ತೇವೆ. ಓಂ ಪ್ರಕಾಶ್ ರೋಟೆ. ಆರ್ಎಸ್ಎಸ್ ತಂಪೇರವ ಬೃಹತ್ ಆಲದ ಮರ ಅಲುಗಾಡಿಸಲು ಯಾರಿಂದಲೂ ಅಸಾಧ್ಯ. ಮಾಜಿ ಸಚಿವ ಬಿ ಶ್ರೀರಾಮುಲು. ಇರುಮುಡಿ ಹೊತ್ತು ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಂಗಲ್ಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಹಜರತ್ ಸೈಯದ್ ಅಮೀರುದ್ದೀನ್ ಸಾಹಬ್ ಉರಾಸಿ ಶರೀಫ್ ಕಾರ್ಯಕ್ರಮವು ಭಕ್ತಿ, ಸಹಭಾವ ಮತ್ತು ಸೌಹಾರ್ದತೆಯ ವಾತಾವರಣದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಡೆ ಅವರು ಭಾಗವಹಿಸಿ ದರ್ಗಾ ಶರೀಫ್ನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಜನರ ಕ್ಷೇಮ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಕಾಡು ಸಿದ್ದೇಶ್ವರ ಪೀಠದ ಕನ್ನರಿ ಶ್ರೀಗಳು ಬಸವ ಸಂಸ್ಕೃತಿ ಅಭಿಯಾನದ ಲಿಂಗೈತ್ ಮಠಾಧೀಶರ ಒಕ್ಕೂಟದ ಶ್ರೀಗಳಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಕಾನೂನು ಬಾಹಿರ ಮಾತನಾಡಿದ್ದನ್ನು ಖಂಡಿಸುತ್ತೇವೆ ಎಂದು ವಿಶ್ವಗುರು ಬಸವ ಧರ್ಮ ಕೇಂದ್ರ ಅಧ್ಯಕ್ಷರು ಓಂ ಪ್ರಕಾಶ್ ರೋಟೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದರು. ಶ್ರೇಷ್ಠ ಶರಣ ಧರ್ಮದ ವಿರುದ್ಧ ಹುಚ್ಚರ ಹಾಗೆ ಮಾತನಾಡುತ್ತಿದ್ದಾನೆ ಎಂದರು. ಅಧ್ಯಯನ ಮಾಡದೆ ಶರಣ ಪರಂಪರೆಯನ್ನು ವಿರೋಧಿಸಲು ಹೊರಟಿರುವ ಕನ್ನೇರಿ ಶ್ರೀಗಳು 27ನೆಯ ಪೀಠಾಧಿಪತಿಗಳಾಗಿ ಶರಣ ಸಿದ್ಧಾಂತಗಳನ್ನು ಮುಂದುವರಿಸಿಕೊಂಡು ಹೋಗುವುದನ್ನು ಬಿಟ್ಟು ಕೃಷಿ ಸಾಧನೆಗಳ ಹೆಸರಿನಲ್ಲಿ ಕೇಂದ್ರ ಸರ್ಕಾರದಿಂದ ಕೋಟಿಗಟ್ಟಲೆ ಹಣ ಲೂಟಿ ಹೊಡೆಯಲು ಸಂಘ ಪರಿವಾರದವರನ್ನು ಓಲೈಸಲು ಹೊನ್ನಾರದ ಸಂಚಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ನೇತೃತ್ವ ವಹಿಸಿಕೊಂಡಿದ್ದಾರೆ ಎಂದರು. ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅವರು ಸೇರಿ ಶ್ರೀಗಳನ್ನು ಗಡೀಪಾರು ಮಾಡುವ ಆದೇಶ ಹೊರಡಿಸಿದ್ದಾರೆ. ಆದರೆ ಕನ್ನೇರಿ ಶ್ರೀಗಳು ಸಚಿವ ಎಂಬಿ ಪಾಟೀಲರನ್ನು ಗುರಿಯಾಗಿಸಿಕೊಂಡು ನನ್ನನ್ನು ಗಡೀಪಾರು ಮಾಡುವಲ್ಲಿ ಅವರ ಕೈವಾಡವಿದೆ ಎಂದು ಅವಿವೇಕ ಮಾತುಗಳು ಆಡುತ್ತಿರುವುದನ್ನು ಖಂಡಿಸುತ್ತೇವೆ. ಬಿಜಾಪುರ ಜಿಲ್ಲೆಯ ಆಡುಭಾಷೆಯನ್ನು ಬಿಟ್ಟು ಬೀದರ್ನ ಆಡುಭಾಷೆಯಲ್ಲಿ ಹೇಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ವೇಳೆ ಭಾಲ್ಕಿ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ಶ್ರೀಕಾಂತ್ ಬರೋಳೆ, ಜಾಗತಿಕ ಲಿಂಗಾಯತ್ ಮಹಾಸಭಾ ಕಾರ್ಯದರ್ ಕಿರಣ್ ಖಂಡ್ರೆ ಇದ್ದರು. ಸ್ವಾಮಿ, ನೀವು ಲಿಂಗಾಯತ ಕಾಡಸಿದ್ದೇಶ್ವರ ಮಠದ ಶರಣ ಪರಂಪರೆಯ ಮಠ ಅಂತಕ್ಕಂಥದ್ದು ಮರಿತಾ ಇದ್ದಾರೆ ಕನ್ನೇರಿ ಸ್ವಾಮಿಗಳು. ಕಾಡಸಿದ್ದೇಶ್ವರ ಸ್ವಾಮಿಗಳು ಇಷ್ಟಲಿಂಗದ ಬಗ್ಗೆ, ಬಸವಾದಿ ಶರಣರ ಬಗ್ಗೆ ಸಾವಿರಾರು ವಚನಗಳನ್ನು ನಿರ್ಮಿಸಿದ್ದಾರೆ. ಆ ವಚನದ ಅಧ್ಯಯನ ಈ ಕನ್ನೇರಿ ಸ್ವಾಮಿಗಳು ಮಾಡಲಿಲ್ಲ. ಇವರು ಕೇವಲ ಒಂದು ಕೃಷಿಯ ಸಾಧನೆ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಹಣವನ್ನ ಲೂಟಿ ಹೊಡ್ಲಿಕ್ಕಾಗಿ ಇವತ್ತು ಸಂಘ ಪರಿವಾರದ ಮೋಹನ್ ಭಾಗವತರನ್ನ ವರಿಸುವಂತ ಹುನ್ನಾರ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಗೋಮೂತ್ರ ಮತ್ತು ಗೋ ಸಗಣಿಯ ಮತ್ತು ಹಾಲಿನ ಉತ್ಪನ್ನಗಳು, ಗೋವಿನ ಉತ್ಪನ್ನಗಳನ್ನು ತೆಗೆದುಕೊಂಡು ಇವತ್ತು ಮಾರಾಟ ಮಾಡುವಂತ ವ್ಯಾಪಾರಿ ಅದು ಕನ್ನೇರಿಯ ಸ್ವಾಮಿಗಳಾಗಿದ್ದಾರೆ. ಅವರು ಇದನ್ನು ಇಟ್ಟುಕೊಂಡು ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ತೆಗೆದುಕೊಳ್ಳಿ ಇವತ್ತು ಈ ಒಂದು ಹುನ್ನಾರವನ್ನು ಇವತ್ತು ಬಸವ ಪರಂಪರೆ ಮಠಾಧೀಶರಿಗೆ ಬೇಯಿಸಿದ್ರೆ ಸಂಘ ಪರಿವಾರದರು ಬಹಳ ಖುಷಿ ಪಡ್ತಾರೆ, ನನಗೆ ಹೋಲಿಸ್ತಾರೆ, ನನಗೆ ಒಳ್ಳೆಯ ಅನುದಾನವನ್ನು ಕೊಡ್ತಾ ಇರತಕ್ಕಂಥ ಒಂದು ಹುಚ್ಚು ಗುಂಬುತನ ಬರದಲ್ಲಿ ಇವತ್ತು ಲಿಂಗಾಯತ ಮಠಾಧೀಶರನ್ನ ಅದು ಕೆಟ್ಟ ಕೆಟ್ಟ ಪದಗಳಿಂದ ಇವತ್ತಿಗೂ ಕೂಡ ಕೇಳಲ್ಪಟ್ಟಿ ಮತ್ತೆ ಪ್ರತಿಯೊಂದು ಮೀಡಿಯಾ ಮುಂದೆ ಹೇಳ್ತಾರೆ, ನಾನು ಹೇಳಿದ್ದು ಬಿಜಾಪುರ ಭಾಷೆಯ ಆಡು ಭಾಷೆಯಲ್ಲಿ, ನಾನು ತಪ್ಪೇ ಮಾಡಿಲ್ಲ, ಯಾಕೆ ಕ್ಷಮೆ ಕೇಳಬೇಕಂತ ಹುಂಬುತನವನ್ನ ಇವತ್ತು ಕನ್ನೇರಿ ಸ್ವಾಮಿಯವರು ಮಾಡ್ತಾ ಇದ್ದಾರೆ. ಈ ಕನ್ನೇರಿ ಸ್ವಾಮಿ ಬಸವ ಪರಂಪರೆ ಮಠಾಧೀಶ ನಮ್ಮ ಗುರುಗಳನ್ನ ನಿಂದಿಸಿದ ಸ್ವಾಮಿಯ ಬೆನ್ನ ಹಿಂದಿಗೆ ಇವತ್ತು ನಮ್ಮ ರಾಜ್ಯದ ವಿಜೇಂದ್ರ ಬಿಜೆಪಿಯವರು ಅವ್ರ ಬೆನ್ನಿಗೆ ನಿಂತಿದ್ದಾರೆ. ಇಲ್ಲಿ ಲಿಂಗಾಯತ ಮಠ ನಿಂದಿಸಿದಂತ ಸ್ವಾಮಿಯ ಬಗ್ಗೆ ಖಂಡನೆ ಮಾಡ್ತಾ ಇಲ್ಲ ಅವರು. ಇವತ್ತ ನಮ್ಮ ಬಸವರಾಜ ಬೊಮ್ಮಾಯಿರಾಗಲಿ, ಜಗದೀಶ್ ಶೆಟ್ಟವರಾಗಲಿ, ಇವತ್ತು ವಿಜೇಂದ್ರ ಅವರಾಗಲಿ, ಇವತ್ತು ಲಿಂಗಾಯತ ಮಠಾಧೀಶರ ಒಂದು ಕೆಟ್ಟ ಪರಿ ಬೇಯ್ದಂತ ಕನ್ನೇರಿ ಸ್ವಾಮಿಯ ಖಂಡನೆ ಮಾಡ್ತಾ ಇಲ್ಲ ಅವರು. ಅವರ ಬೆನ್ನಿಗೆ ನಿಂತು ನಿರಾಣಿಯವರು ಫೋನ್ ಮಾಡಿ ಹೇಳ್ತಾರೆ ಬಿಜಾಪುರ ಎಸ್ ಪಿಗೆ, ಯಾಕೆ ಎಸ್ ಪಿ ಅವರೇ ಕನ್ನೇರಿ ಸ್ವಾಮಿ ಸಾಮಾನ್ಯ ಮನುಷ್ಯ ಅಂತ ತಿಳ್ಬೇಡ್ರಿ, ಅವರು ಫೋನ್ ಮಾಡಿ ಕೂಡಿದ ತಕ್ಷಣ ಸಾವಿರಾರು ಜನ ಬಂದು ನಿಮ್ಮ ಪೊಲೀಸ್ ಠಾಣೆಗೆ ಎರವ ಹಾಕ್ತಾರೆ ಅಂತಕ್ಕಂಥ ಫೋನ್ ಮೇಲೆ ಧಮಕಿ ಕೊಡ್ತಾರೆ. ಯಾರು? ನಿರಾಣಿಯವರು, ಮಾಜಿ ಸಚಿವರು. ಇವರು ಲಿಂಗಾಯತರಾಗಿ ಇವತ್ತು ಲಿಂಗಾಯತ ಸ್ವಾಮಿಗೆ ಬೈದಂತ ಕನ್ನೇರಿ ಸ್ವಾಮಿ ಬೆನ್ನಿಗೆ ನಿಂತು ಇವತ್ತು ನಮ್ಮ ಲಿಂಗಾಯತರ ಒಂದು ಸ್ವತಂತ್ರ ಧರ್ಮಕ್ಕೆ ಹಿನ್ನಡೆ ಆಗ್ತಾ ಇದೆ.
ಅದಕ್ಕಾಗಿ ನಾವು ಇವತ್ತು ನಾನು ನಿಮಗೂ ಕೂಡ ಇವತ್ತು ಎಚ್ಚರ ಕೊಡಬೇಕಾಗಿ ಲಿಂಗಾಯತರು ಇವತ್ತು ಯಾವ ಬಸವ ಧರ್ಮವನ್ನು ನೀವು ವಿರೋಧಿಸುತ್ತಿದ್ದೀರಿ. ಈಗ ಮುಂಬರುವ ದಿನಗಳಲ್ಲಿ ನೀವು ಸಾರ್ವಜನಿಕ ಸಭೆಯಲ್ಲಿ ನಿಮ್ಮನ್ನು ನಾವು ವಿರೋಧಿಸುತ್ತೇವೆ, ಕಪ್ಪು ಬಾವುಟಗಳನ್ನು ತೋರಿಸುತ್ತೇವೆ. ಲಿಂಗಾಯತ ಸ್ವಾಮಿಗಳ ಮೇಲೆ ಕೆಟ್ಟ ಪದ ಬೆಳೆಸಿ ಸ್ವಾಮಿಯ ಬೆನ್ನಿಂದ ನಿಲ್ಲುತ್ತಿರುವುದು ಖಂಡನಾರ್ಹವೆಂದು ಹೇಳುತ್ತೇವೆ. ಇವತ್ತು ನೀವು ಸಿಕ್ಕ ನಿಮಗೂ ಕೂಡ ನಾವು ಕಪ್ಪು ಮಾಡಿ ತೋರಿಸಬೇಕಾಗ್ತದೆ. ಮುಂಬರುವ ದಿನಗಳು ದೂರ ಇಲ್ಲ, ಅದು ಸಮೀಪವೇ ಬಂದಿದೆ. ಇವತ್ತು ನಾವು ಎಲ್ಲಿವರೆಗೆ ಲಿಂಗಾಯತರು ವೀರರು, ಧೀರರು, ಸೂರರು ಎಲ್ಲವೂ ಇದ್ದೇವೆ. ಸಮಯ ಬಂದಾಗ ಎಲ್ಲದಕ್ಕೂ ಸಿದ್ಧರಾಗುತ್ತಿರುವಂತ ಮಾತನ್ನು ಇವತ್ತ ಈ ನಮ್ಮ ಬಿಜೆಪಿಯ ಲಿಂಗಾಯತ ನಾಯಕರು ಕೂಡ ಇವತ್ತು ನಾವು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ರಾಷ್ಟ್ರ ಕಟ್ಟುವ ಸಂಘವಾಗಿದ್ದು ಸಮಾಜಕ್ಕೆ ತಂಪೆರವ ಹೆಮ್ಮರವಾಗಿದೆ. ಅದನ್ನು ಯಾರಿಂದಲೂ ಅಲ್ಲಾಡಿಸಲಾಗದು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ನುಡಿದರು. ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶತಮಾನೋತ್ಸವ ಪ್ರಯುಕ್ತ ಕೊಳ್ಗಿ ಶಾಖೆಯಿಂದ ಆಯೋಜಿಸಲಾಗಿದ್ದ ಬೃಹತ್ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಗಣವೇಷಧಾರಿಯಾಗಿ ಪಾಲ್ಗೊಂಡರು. ನಂತರ ಹಿರೇಮಠ ವಿದ್ಯಾಪೀಠ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆರ್ಎಸ್ಎಸ್ ದೇಶದ ರಕ್ಷಣೆ, ಸಾಮಾಜಿಕ ಸ್ವಾಸ್ಥ್ಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೆ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆರ್ಎಸ್ಎಸ್ ನಿಷೇಧ ಕುರಿತು ಮಾತನಾಡಿದರಿಗೆ ಹಾಗೂ ಪಥಸಂಚಲನಕ್ಕೆ ಅನಾನುಕೂಲ ಸೃಷ್ಟಿ ಮಾಡುವವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಜನರೇ ಉತ್ತರ ನೀಡಲಿದ್ದಾರೆಂದು ಅವರು ಮಾರ್ಮಿಕವಾಗಿ ನುಡಿದರು. ಪಟ್ಟಣದ ಬೆಂಗಳೂರು ರಸ್ತೆಯ ಸಂತೆ ಮೈದಾನದಲ್ಲಿ ಗಣವೇಷಧಾರಿಗಳ ಪಥಸಂಚಲನಕ್ಕೂ ಮುನ್ನ ಬೈಠಕ್ ನಡೆಸಿದರು. ಜಗನ್ಮಾತೆಯ ಭಾವಚಿತ್ರಕ್ಕೆ ಹಾಗೂ ಧ್ವಜಕ್ಕೆ ಪೂಜೆ ಸಲ್ಲಿಸಿ ನಂತರ ಸ್ವಯಂ ಸೇವಾ ಸಂಘದ ಗೀತೆಯನ್ನು ಹಾಡಿ ಧ್ವಜ ವಂದನೆ ಸಲ್ಲಿಸಿದ ನಂತರ ನಿಯಮಾನುಸಾರ ಪಥಸಂಚಲನ ಆರಂಭಿಸಲಾಯಿತು. ಈ ಸಂದರ್ಭದಲ್ಲಿ 250ಕ್ಕೂ ಹೆಚ್ಚು ಗಣವೇಷಧಾರಿಗಳು ಭಾಗವಹಿಸಿದರು. ವಿಶೇಷವಾಗಿ 20ಕ್ಕೂ ಹೆಚ್ಚು ಹಿರಿಯ ಗಣ ವೇಷಧಾರಿಗಳು ಹಾಗೂ 10 ಬಾಲಕರು ತುಂಬಾ ಉತ್ಸಾಹದಿಂದ ಭಾಗವಹಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ದೀಪಾವಳಿ ಬಲಿಪಾಡ್ಯಮಿ ದಿನ ಬೆಳಗ್ಗೆ 11:50ಕ್ಕೆ ಸನ್ನಿಧಾನಂನಲ್ಲಿ ಅಯ್ಯಪ್ಪ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ಅವರು ಪಂಪಾದಿಂದ ಇರುಮುಡಿಯನ್ನು ಹೊತ್ತುಕೊಂಡು ಪತಿ ನೆಂಟಂಪಾಡಿಯನ್ನು ಹತ್ತಿ ಗರ್ಭಗುಡಿಯ ಬಳಿ ತಲುಪಿದರು. ಕೇರಳದ ದೇವಸ್ವಾಂಗಳ ಸಚಿವ ವಿಎನ್ ವಾಸವನ್ ಭೇಟಿಯ ಸಮಯದಲ್ಲಿ ಅವರೊಂದಿಗೆ ಜೊತೆಗಿದ್ದರು. ರಾಷ್ಟ್ರಪತಿಗಳು ಬೆಳಗ್ಗೆ 9:05ಕ್ಕೆ ಪ್ರಮಾದಂಗೆ ಇಳಿದು ರಸ್ತೆಯ ಮೂಲಕ ಪಂಪಕ್ಕೆ ಬೆಂಗಾವಲು ಪಡೆಯಲ್ಲಿ ಪ್ರಯಾಣಿಸಿದರು. ಅವರು ಪಂಪ ಗಣಪತಿ ದೇವಸ್ಥಾನದಲ್ಲಿ ಪ್ರಾರ್ಥನೆಗೈದರು. ಪೂಜೆ ಸಲ್ಲಿಸುವಾಗ ದೇವಾಲಯದ ಮುಖ್ಯಸ್ಥರಾದ ವಿಷ್ಣು ನಂಬೂದಿರಿ ಮತ್ತು ಶಂಕರನ್ ನಂಬೂದಿರಿ ಇರುಮುಡಿ ಕಟ್ಟು ಸಿದ್ಧಪಡಿಸುವಲ್ಲಿ ಅವರಿಗೆ ಸಹಾಯ ಮಾಡಿದರು. ಶಬರಿಮಲೆ ದರ್ಶನದ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಳೆದ 2 ದಿನಗಳಿಂದ ಭದ್ರತಾ ನಿಯಂತ್ರಣದಲ್ಲಿರುವ ಸನ್ನಿಧಾನಂನ ಮುಖ್ಯ ಕಚೇರಿ ಸಂಕೀರ್ಣದಲ್ಲಿ ವಿಶೇಷವಾಗಿ ವ್ಯವಸ್ಥೆ ಮಾಡಲಾದ ಕೋಣೆಯಲ್ಲಿ 2 ಗಂಟೆಗಳ ಕಾಲ ತಂಗಿದರು. ಇತ್ತೀಚೆಗೆ ನವೀಕರಿಸಿದ ಅಡುಗೆ ಮನೆಯಲ್ಲಿ ಅವರಿಗೆ ಊಟ ಸಿದ್ಧಪಡಿಸಲಾಯಿತು. ರಾಷ್ಟ್ರಪತಿ ಭವನದ ಸಿಬ್ಬಂದಿ ವ್ಯವಸ್ಥೆಗಳನ್ನು ನೋಡಿಕೊಂಡರು. ರಾಷ್ಟ್ರಪತಿಗಳು ಮಧ್ಯಾಹ್ನ 3:10ಕ್ಕೆ ಸನ್ನಿಧಾನಂನಿಂದ ಹೊರಟು 4:20ಕ್ಕೆ ನಿಲಕಲ್ ನಿಂದ ತಿರುವನಂತಪುರಕ್ಕೆ ಹೆಲಿಕಾಪ್ಟರ್ ಮೂಲಕ ಪ್ರಯಾಣಿಸಲಿದ್ದಾರೆ.
Hello? 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 അമ്പലത്തിന് പ്രശ്നം കുഴപ്പമില്ല. Thank you. ಅನಿವಾಸಿ ಭಾರತೀಯರೊಂದಿಗೆ ಶ್ವೇತಾ ಭವನದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ದೀಪಾವಳಿ ಆಚರಿಸಿದ್ದು ಈ ವೇಳೆ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೊಂಡಾಡಿದ್ದಾರೆ. ದೀಪಾವಳಿ ಹಿನ್ನೆಲೆ ಅಮೆರಿಕದ ಶ್ವೇತಭವನದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಕ್ಯಾಂಡಲ್ನಿಂದ ದೀಪ ಹಚ್ಚಿ ದೀಪ ಬೆಳಗಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಭಾರತೀಯರಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಳಿ ಮಾತನಾಡಿರುವುದಾಗಿ ತಿಳಿಸಿದರು. ಭಾರತದ ಜನತೆಗೆ ದೀಪಾವಳಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ನಾನು ನಿಮ್ಮ ಪ್ರಧಾನಮಂತ್ರಿ ಮೋದಿಯವರೊಂದಿಗೆ ಮಾತನಾಡಿದೆ. ನಮ್ಮ ಸಂಭಾಷಣೆ ಬಹಳ ಉತ್ತಮವಾಗಿತ್ತು. ನಾವು ವ್ಯಾಪಾರದ ಬಗ್ಗೆ ಮಾತನಾಡಿದ್ದೆವು. ಆ ಬಗ್ಗೆ ಅವರು ಬಹಳ ಆಸಕ್ತಿ ಹೊಂದಿದ್ದಾರೆ. ಸ್ವಲ್ಪ ಸಮಯದ ಹಿಂದೆ ನಾವು ಪಾಕಿಸ್ತಾನದೊಂದಿಗೆ ಯಾವುದೇ ಯುದ್ಧ ಬೇಡ ಎಂದು ಮಾತನಾಡಿಕೊಂಡಿದ್ದೆವು. ಈ ವೇಳೆ ವ್ಯಾಪಾರದ ಬಗ್ಗೆಯೂ ಮಾತುಕತೆ ನಡೆಸಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಯುದ್ಧ ನಡೆಯುವುದಿಲ್ಲ. ಇದು ಬಹಳ ಬಹಳ ಒಳ್ಳೆಯ ವಿಷಯ ಎಂದು ಹೇಳಿದರು. ಮೋದಿ ಒಬ್ಬ ಮಹಾನ್ ವ್ಯಕ್ತಿ. ಅವರು ನನಗೆ ಒಬ್ಬ ಉತ್ತಮ ಸ್ನೇಹಿತರಾಗಿದ್ದಾರೆ. ದೀಪ ಬೆಳಗಿಸುವುದು ನಾವು ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ನಂಬಿಕೆಯ ಸಂಕೇತವಾಗಿ ದೀಪವನ್ನು ಬೆಳಗುತ್ತೇವೆ. ಇದು ಅಜ್ಞಾನದ ಮೇಲೆ ಜ್ಞಾನ ಮತ್ತು ಕೆಡುಕಿನ ಮೇಲೆ ಒಳ್ಳೆಯತನದ ವಿಜಯ. Americans, let me also extend our warmest wishes to the people of India. I just spoke to your Prime Minister today. We had a great conversation. We talk about trade. We talk about a lot of things, but mostly the world of trade. He's very interested in that. Although we did talk a little while ago about let's have no wars with Pakistan, and I think the fact that trade was involved, I was able to talk about that. And we have no war with Pakistan and India, and that was a very, very good thing. But he's a great person, and he's become a great friend of mine over the years. In a few moments, we'll light the Diya as a symbol of faith in the victory of light over darkness. It's a beautiful term, light over darkness. That's what it's all about. It's knowledge over ignorance and good over evil. During Diwali, revelers recall ancient stories of enemies defeated, obstacles removed, and captives freed. The glow of the Diya flame reminds us to seek the path of wisdom and to work with diligence and to always give thanks for our many blessings, and we do have many blessings.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.